ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ತುಮಕೂರಲ್ಲಿ ಇದ್ದೀವಿ. ಸೊ ತುಮಕೂರು ರಿಂಗ್ ರೋಡ್ ಶಿವಮೊಗ್ಗ ಹೋಗೋ ರೂಟು. ಸೊ ಇಲ್ಲಿ ಒಂದು ನಾನ್ ವೆಜ್ ಊಟ ಮಾಡೋಣ ಅಂತ ಸ್ಟಾಪ್ ಹಾಕಿದ್ದೀವಿ. ಸೊ ಒಂದು ಕೆಲಸ ಮೇಲೆ ಬಂದಿದ್ವಿ. ಸೊ ಅದು ಮುಗಿಸ್ಕೊಂಡು ಬಂದು ಒಂದೊಳ್ಳೆ ಬ್ಯಾಟಿಂಗ್ ಮಾಡೋಣ ಅಂತ. ಎಲ್ಲಿ ಅಂದರೆ ಕಮಿತಾ ಗೌಡ್ರು ಹಿಂದೂ ಮಿಲ್ಟ್ರಿ ಹೋಟೆಲ್ಗೆ ಬಂದಿದ್ದೀವಿ. ಸೊ ನಾರ್ಮಲ್ ಎಲ್ಲ ಮಿಲ್ಟ್ರಿ ಹೋಟೆಲ್ಗಳು ಯಾವ ಥರ ಸಿಗುತ್ತೆ ಆ ಥರ ಮಟನ್ ಊಟ, ಚಿಕನ್ ಊಟ ಎಲ್ಲನೂ ಸಿಗುತ್ತೆ. ಜೊತೆಗೆ ಒಂದಷ್ಟು ಸ್ಟಾರ್ಟರ್ಸು, ಸೊ ಒಂದಷ್ಟು ಸ್ಪೆಷಲ್ ಡಿಶಸ್ ಇದೆ ಅಂತ ಹೇಳಿದರು. ಅದೇನೋ ಅಂತ ಹೋಗೋಣ ನೋಡೋಣ. ಅದರಲ್ಲಿ ಎಷ್ಟು ಮೆನುಲ್ ಏನಿದೆ ಅದರಲ್ಲಿ ಒಂದಷ್ಟು ಅವರ ಫಾಸ್ಟ್ ಫುಡ್ ಡಿಶಸ್ ಮಾತ್ರ ಟ್ರೈ ಮಾಡೋಣ. ಈ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಸೊ ನೀವು ಈ ಕಡೆ ಏನೋ ಟ್ರಾವೆಲ್ ಮಾಡ್ತಾಯಿದ್ರೆ ಊಟೋ ಟೈಮಲ್ಲಿ ಒಂದು ಸ್ಟಾಪ್ ಹಾಕಿ ಸೊ ಈಗ ಬನ್ನಿ ಒಳಗೋಣ. ಕಾಲು ಭಾಗ ಟೇಬಲ್ ಫುಲ್ಲಾಗಿದೆ. ಏನೇನು ತರಿಸಿದ್ದೀನಿ ಅಂತ ಒಂದು ಕಡೆಯಿಂದ ಹೇಳ್ಬಿಡ್ತೀನಿ. ಮೊದಲನೇದು ಸ್ಟಾರ್ಟರ್ಸ್, ಚಿಕನ್ ಕಬಾಬ್ ಒಂದು ಪ್ಲೇಟ್ ತರಿಸಿದ್ದೀನಿ. ಆಮೇಲೆ ಚಿಕನ್ ಫ್ರೈನ ಒಂದು ಪ್ಲೇಟ್ ತರಿಸಿದ್ದೀವಿ. ಆಮೇಲೆ ಮಟನಲ್ಲಿ 3 ಐಟಮ್ ತರಿಸಿದ್ದೀವಿ. ಏನೇನು ಅಂದರೆ ಒಂದು ಮಟನ್ ಪೆಪ್ಪರ್ ಡ್ರೈ, ಒಂದು ಡ್ರೈ ಡಿಶ್ಶು ಮಟನಲ್ಲಿ. ಆಮೇಲೆ ಬೋಟಿ ಫ್ರೈನ ತರಿಸಿದ್ದೀವಿ. ಆಮೇಲೆ ಇಲ್ಲಿ ಸ್ಪೆಷಲಾಗಿ ಇಲ್ಲಿ ಇದು ಸಿಗುತ್ತೆ, ಮಣ್ಣೀರಿ ಫ್ರೈ ಸಿಗುತ್ತೆ, ಮಣ್ಣೀರಿ ಡ್ರೈ. ಸೊ ಮಣ್ಣೀರಿ ಡ್ರೈನ ತರಿಸಿದ್ದೀವಿ. ಇದು ತುಂಬ ಹೋಟೆಲ್ಗಳಲ್ಲಿ ಸಿಗೋಲ್ಲ. ಹೀಮೋಗ್ಲೋಬಿನ್ ಕಮ್ಮಿ ಇದ್ದರೆ, ಐರನ್ ಅಂಶ ಕಮ್ಮಿ ಇದ್ದರೆ ಇದನ್ನು ತಿಂತಾರೆ, ಒಳ್ಳೆಯದು. ಸೊ ಅದು ಇಲ್ಲಿ ಸಿಗುತ್ತೆ ಡ್ರೈ ಐಟಮ್, ಅದನ್ನು ತರಿಸಿದ್ದೀವಿ. ಸ್ಪೆಷಲ್ ಐಟಮ್ ಅದು. ಆಮೇಲೆ ಊಟಗಳು ಸಿಗುತ್ತೆ ಇಲ್ಲಿ, ಫುಲ್ ಮೀಲ್ಸ್. ಇಲ್ಲೆಲ್ಲ ಫುಲ್ ಮೀಲ್ಸ್, ಪ್ಲೇಟ್ ಮೀಲ್ಸ್ ಎಲ್ಲ ಫುಲ್ ಮೀಲ್ಸು. ಅದರಲ್ಲಿ ಮಟನ್ ಮೀಲ್ನ ತರಿಸಿದ್ದೀವಿ. ಮಟನ್ ಊಟ ಏನೇನು ಬರುತ್ತೆ ಅಂದರೆ ಅದರಲ್ಲಿ ಮುದ್ದೆ ಬರುತ್ತೆ, ಅನ್ನ ಬರುತ್ತೆ, ಮತ್ತು ಮಟನ್ ಕುರ್ಮಾ ಬರುತ್ತೆ. ಮಟನ್ ಕುರ್ಮಾದು ಪೀಸು ಎಷ್ಟು ಪೀಸ್ ಬಂದಿರುತ್ತೆ, ಒಂದು 5 ಪೀಸ್ ಇದೆ. ಇದು ಲಿಮಿಟೆಡ್ಡು. ಅನ್ನ, ಮುದ್ದೆ, ಗ್ರೇವಿ ಏನು ಸಾರೇನಿದೆ ಅದು ಅನ್ಲಿಮಿಟೆಡ್. ನೀವು ಹಾಕ್ಸ್ಕೊಂಡು ತಿಂತಾ ಇರ್ಬೋದು. ಸ್ಟಾರ್ಟಿಂಗೇ ಚಿಕ್ಕದು 2 ಮುದ್ದೆ ಇಟ್ಟು ಕೊಟ್ಬಿಟ್ಟವ್ರು ಆಲ್ರೆಡಿ. ಆಮೇಲೆ ಒಂದು ಮಟನ್ ಬಿರಿಯಾನಿನ ತರಿಸಿದ್ದೀವಿ. ಮಟನ್ ದಮ್ ಬಿರಿಯಾನಿ, ಗ್ರೀನ್ ಕಲರ್ ಬಿರಿಯಾನಿ. ಸೊ ಇದಿಷ್ಟು. ಇನ್ನೊಂದು ನಾಟಿ ಕೋಳಿ ರೆಡಿ ಆಗ್ತಾಯಿತ್ತು, ಅದೊಂದು ಹೇಳಿದ್ದೀವಿ. ನಾಟಿ ಕೋಳಿದು ಒಂದು ಸಾರು ಹೇಳಿದ್ದೀವಿ, ನಾಟಿ ಕೋಳಿ ಕುರ್ಮಾ, ಅದೊಂದು ಬರಬೇಕು. ಬರಲಿ, ಅಷ್ಟರಲ್ಲಿ ನಾವು ಸ್ಟಾರ್ಟ್ ಮಾಡೋಣ. ಫಸ್ಟು ಮುದ್ದೆಯಿಂದನೇ ಶುರು ಮಾಡೋಣ. ರೈಸು ಸೈಡ್ ಇಡೋಣ, ಕೈನ ಒದ್ದೆ ಮಾಡೋಣ. ಮುದ್ದೆ ಮುರಿಯೋಣ. ಪುಟ್ಪುಟಾಣಿ ಮುದ್ದೆ. ಇದು ನಮ್ಮ ಸಂಜೀತ್ ಅವರೆಲ್ಲ 2 ತುತ್ತು 3 ತುತ್ತಿಗೆ ಖಾಲಿ ಮಾಡ್ತಾರೆ ಒಂದು ಮುದ್ದೆನ. ಚೆನ್ನಾಗಿ ಮುಳುಗಿಸಿ ಅದ್ಭುತ ಸಾರು. ಗಂಟ್ಲಿಗೆ ಸಾಕಾಗಿದೆ ಸಂಜೀತು. ಒಂದು ಟೇಸ್ಟು ಕೊಡ್ಲಾ, ತುತ್ತು ನುಂಗಿಸ್ಲಾ ನಿಮಗೆ? ನೀವೇ ನುಗ್ತೀರಾ? ಅದ್ಭುತದ ಸಾರು, ಪಕ್ಕ ನಾಟಿ ಸ್ಟೈಲ್, ಹಳ್ಳಿ ಸ್ಟೈಲ್ ಅಂತ ಹೇಳ್ಬೋದು. ಸೇಮ್ ಈ ನಾಟಿ ಕೋಳಿ ಸಾರೆಲ್ಲ ಮಾಡ್ತಾರಲ್ಲ ಹಂಗೆ ಇದೆ ಟೇಸ್ಟ್ ಮಾತ್ರ. ಮಟನ್ದು ಫ್ಲೇವರ್ ಅಂತೂ ಸಾರಲ್ಲಿ ಹಂಗೆ ಬಿಟ್ಕೊಂಬಿಡೈತೆ ಫುಲ್ಲು. ಅದ್ಭುತ, ಸೂಪರಾಗಿದೆ ಸಾರು ಮಾತ್ರ, ಅಲ್ಟಿಮೇಟ್. ಅನ್ನಕ್ಕೆ ಹಾಕ್ಕೊಂಡು ಅದು ಫುಲ್ಲು ಜಾಸ್ತಿ ಮಿತ್ಕೊಂಡು ತಿನ್ನಬಾರ್ದು. ಸಾರು ಸೋರ್ತಾ ಎತ್ಕೊಂಡ್ರೆ ಸೋರ್ತಾ ಇರಬೇಕು, ಆ ಥರ ಹಾಕ್ಕೊಂಡು ಸ್ವರ ಅಂತ ತಿನ್ಬೇಕು ಇದನ್ನು. ಮಟನ್ ಪೀಸಸ್ಸು ಜಾಸ್ತಿ ಇದೆ ಇದು ಪೀಸ್. ನಾನು 5 ಅಂದ್ಕೊಂಡೆ, ಒಂದು 5ರಿಂದ 6 ಪೀಸ್ ಇದೆ ನೋಡಿ ಇದರಲ್ಲಿ. ಚರ್ಬಿ ಒಳ್ಳೆ ಮಟನ್. ಸೂಪರಾಗಿ ಬೇಯಿಸಿದ್ದಾರೆ, ತುಂಬ ಹೊತ್ತು ಬೇಯಿಸಿದ್ದಾರೆ, ಜಾಸ್ತಿ ಬೇಯಿಸಿದ್ದಾರೆ. ಅದರಿಂದನೇ ಅದು ಮಟನ್ ಅಂಶ ಎಲ್ಲ ಸಾರಲ್ಲಿ ಹಿಡಿದಿರೋದು. ಸೂಪರ್, ದಿ ಬೆಸ್ಟ್ ಮಟನ್ ಕುರ್ಮಾ. ಸೂಪರ್, ಕ್ಲಾಸಾಗಿದೆ. ಅನ್ನಕ್ಕೆ ಲಾಸ್ಟಲ್ಲಿ ಅದು ಫುಲ್ಲು ಹಾಕ್ಕೊಂಡು ಬಾರ್ಸೋಣ. ಸ್ಟಾರ್ಟರ್ಸ್ ಜಂಪ್ ಮಾಡೋಣ. ಮಾತಾಡ್ತಾ ನಾಟಿ ಕೋಳಿ ಕೂಡ ರೆಡಿಯಾಗಿದೆ. ಬಂತು ನಾಟಿ ಕೋಳಿ ಗ್ರೇವಿ. ಅದರಲ್ಲೂ ಒಂದು ಮುದ್ದೆ ನುಂಗ್ಬಿಡೋಣ. ಸ್ವಲ್ಪ ಸೈಡಿಗೆ ತಳ್ಳಿಬಿಟ್ಟು ಕಾರ್ನರಿಂದ ಸಾರು ಎತ್ಕೊಂಡು ಸೂಪರ್. ಎರಡೂ ಅದ್ಭುತವಾಗಿದೆ.
ಕಣ್ಣು ಮುಚ್ಕೊಂಡು ಮಧ್ಯಾಹ್ನದ ಬರ್ತೀರಾ, ಒಬ್ಬರೇ ಬರ್ತೀರಾ ಅಂದರೆ ಯಾವುದೋ ಒಂದು ಮೀಲ್ಸ್ ತೊಗೊಂಬಿಡಿ. ಮಟನ್ ಮೀಲ್ ಸಿಗುತ್ತೆ, ಚಿಕನ್ ಮೀಲ್ ಸಿಗುತ್ತೆ, ನಾಟಿ ಕೋಳಿ ಮೀಲ್ಸ್ ಕೂಡ ಸಿಗುತ್ತೆ. ಫುಲ್ ಊಟ, ಫುಲ್ ಮೀಲ್ಸ್ ಏನಿದೆ ನಾಟಿ ಕೋಳಿದು ಸಿಗುತ್ತೆ. ನೀವು ಯಾವುದು ನಾಟಿ ಕೋಳಿ ತಿನ್ನೋರಂದರೆ ಅದರ ಕಣ್ಣು ಮುಚ್ಕೊಂಡು ತೊಗೊಳ್ಳಿ. ಮಟನ್ ಅಂತೂ ನಾನು ಫಸ್ಟು ರೆಕಮೆಂಡ್ ಮಾಡ್ತೀನಿ. ಈಗ ಪೀಸು ನಾಟಿ ಕೋಳಿ ಪೀಸ್ ತಿನ್ನುವ. ಹಾಂ ಬಿಸಿ ಬಿಸಿ ಬಿಸಿ. ಲೈಟಾಗಿ ಚುವಿ, ನಾಟಿ ಕೋಳಿಯ ಸೊಗಡು ಅದ್ಭುತ. ಸೊ ಎಲ್ಲ ಸ್ಟಾರ್ಟರ್ಸ್ ಬಡ್ಸ್ಕೊಂಡ್ಬಿಟ್ಟಿದ್ದೀನಿ. ಫಸ್ಟು ಚಿಕನಿಂದ ಸ್ಟಾರ್ಟ್ ಮಾಡೋಣ. ಅದರಲ್ಲೂ ಚಿಕನ್ ಕಬಾಬ್, ಕ್ರಿಸ್ಪಿಯಾದ ಚಿಕನ್ ಕಬಾಬ್. ಚೆನ್ನಾಗಿದೆ. ಶುಂಠಿ ಬೆಳ್ಳುಳ್ಳಿ ಗಮ ಸ್ವಲ್ಪ ಜಾಸ್ತಿ ಬರುತ್ತೆ, ಲೈಟಾಗಿ ಸ್ಪೈಸಿ. ಆಮೇಲೆ ಸಾಫ್ಟಾದ ಚಿಕನ್ನು. ಕಬಾಬ್ಗೆ ಕಲರ್ ಗಿಲ್ಲರ್ ಹಾಕೋದಿಲ್ಲ, ಸೊ ಲೈಟ್ ಕಲರ್ ಇರುತ್ತೆ, ರೆಡ್ಡಾಗಿಲ್ಲ, ಲೈಟ್ ರೆಡ್ಡು, ಲೈಟಾಗಿ ಕ್ಯಾಂಗಿನೆಸ್ಸು. ಆಮೇಲೆ ಆಬ್ವಿಯಸ್ಲಿ ಮೇಲ್ಗಡೆ ಔಟರ್ ಲೇಯರು ಕ್ರಿಸ್ಪಿ ಕರುಮ್. ಈಗ ಸ್ವಲ್ಪ ಗೊಜ್ಜು ಬೇಕು ಅಂದರೆ ಚಿಕನ್ ಫ್ರೈ. ಇದರಲ್ಲೂ ಅಷ್ಟೇ ಚಿಕನ್ ಕ್ವಾಲಿಟಿ ನೋಡಿ, ಸೂಪರ್. ನೀಟಾಗಿ ಬೋನೌಟ್ ಗೊಜ್ಜೆಲ್ಲ ಎತ್ಕೊಂಡು ನೀಟಾಗಿ. ಇದು ಅಷ್ಟೊಂದು ಸ್ಪೈಸಿ ಇಲ್ಲ, ನೋಡೋದಕ್ಕೆ ಖಾರ ಅಂತ ಅನಿಸುತ್ತೆ. ಅಷ್ಟೊಂದು ಜಾಸ್ತಿ ಖಾರ ಇಲ್ಲ, ಲೈಟಾಗಿ ಬರುತ್ತೆ. ಏನಂದರೆ ಪೆಪ್ಪರ್ದು ಖಾರ ಲೈಟಾಗಿ ಫೀಲ್ ಆಗುತ್ತೆ. ತಿಂತ ಒಂದು 2-3 ತುತ್ತು ತಿಂದಾದಮೇಲೆ ಖಾರ ಅನಿಸುತ್ತೆ. ಆಮೇಲೆ ಈರುಳ್ಳಿ ಸ್ವಲ್ಪ ಹಾಕಿರ್ತಾರೆ, ಜಾಸ್ತಿ ಫ್ರೈ ಅಲ್ಲ, ಆ ಈರುಳ್ಳಿ ಇದ್ದೇ ಇರುತ್ತೆ. ಆ ಈರುಳ್ಳಿ ಫ್ಲೇವರ್ ಲೈಟಾಗಿ ಹಸಿ ಅಂಶ ಸ್ವಲ್ಪ ಆ್ಯಡ್ ಆಗುತ್ತೆ. ಪ್ಲಸ್ ಕೊತ್ತಂಬರಿ ಸೊಪ್ಪು. ಹಾಂ, ಗೊಜ್ಜು ಇಷ್ಟಪಡೋರು ಸೈಡಲ್ಲಿ ಗೊಜ್ಜು ಇಟ್ಕೊಂಡು ನೆಕ್ಕೊಂಡು ಕೂತ್ಕೊಬೇಕು ಅಂದರೆ ಚಿಕನ್ ಫ್ರೈ. ಈಗ ನೆಕ್ಸ್ಟು ಬೋಟಿ ಫ್ರೈಗೆ ಹೋಗೋಣ. ಬೋಟಿ ಎಲ್ಲ ನೋಡಿರ್ಬೋದು, ಕಾಣಿಸ್ತಾ ಇದೆಯಾ? ಫುಲ್ ಯೆಲ್ಲೋ ಕಲರ್. ಚೆನ್ನಾಗಿ ಅರ್ಶಿನ ಹಾಕಿ ಚೆನ್ನಾಗಿ ತೊಳೆದಿದ್ದಾರೆ, ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಇದು ಅಷ್ಟೇ, ಇದು ತಿಂದಿದ ತಕ್ಷಣ ಖಾರ ಬರಲ್ಲ. ತಿಂದಿದ ತಕ್ಷಣ ಖಾರ ಬರಬೇಕು ಅಂದರೆ ಚಿಲ್ಲಿ ಹಾಕಿರ್ತಾರೆ, ಜಾಸ್ತಿ ಹಾಕಿದ್ರೆ ಬರುತ್ತೆ. ಇದು ಲೈಟಾಗಿ, ಇದು ಅಷ್ಟೇ ಲೈಟಾಗಿ ಸ್ಪೈಸಿ ಲೆವೆಲ್ ಬಿಲ್ಡ್ ಆಗುತ್ತೆ. ಆಮೇಲೆ ಗಂಟ್ಲಲ್ಲಿ ಸ್ವಲ್ಪ ಖಾರ ಫೀಲ್ ಆಗೋದು, ಯಾಕಂದರೆ ಇದರಲ್ಲೂ ಅಷ್ಟೇ ಪೆಪ್ಪರ್ ಬೇಸ್ ಖಾರ. ನಾನು ಹೇಳ್ದಂಗೆ ಚೆನ್ನಾಗಿ ಬೇಯಿಸಿದ್ದಾರೆ, ನೀವು ಆ ಬೋಟಿದು ಸ್ಮೆಲ್ಲೆಲ್ಲ ಬರೋದಿಲ್ಲ. ಆಮೇಲೆ ಚೆನ್ನಾಗಿ ಕುಕ್ ಆಗಿದೆ, ಚೆನ್ನಾಗಿ ಬೆಂದಿದೆ. ನೆಕ್ಸ್ಟು ಮಟನ್ ಪೆಪ್ಪರ್ ಡ್ರೈ. ಆವಾಗಲೇ ಸಾರಲ್ಲಿ ಮಟನ್ ಸೂಪರಾಗಿ ಬೆಂದೋಗಿತ್ತು, ಇದರಲ್ಲೂ ಅಷ್ಟೇ ಚೆನ್ನಾಗಿ ಬಂದಿದೆ. ಪೆಪ್ಪರ್ ಅಂತೂ ನೀಟಾಗಿ ಕೋಟ್ ಆಗಿಬಿಟ್ಟಿದೆ, ದಪ್ಪ ಪೆಪ್ಪರ್ ಕಾಳುಗಳು. ಯಾಕ್ರಿ ಸಂಜು, ಏನಾಯ್ತು ಸಂಜು, ಕಂಟ್ರೋಲ್ ಸಿಗಾಕೊಂತ? ಇದಂತೂ ಬ್ಲಾಸ್ಟ್ ಆಗುತ್ತೆ ಬಾಯಿನಲ್ಲಿ, ಸ್ಪೈಸಿ ಲೆವೆಲ್ ಇನ್ಕ್ರೀಸ್ ಆಗೋಯ್ತು. ಎಷ್ಟಿದೆ ನೋಡಿ ಪೆಪ್ಪರು, ಅಲ್ಟಿಮೇಟ್. ಗಂಟ್ಲಲ್ಲಿ ಕೆಮ್ಮು ಶೀತ ಹೊಟ್ಟೋಗ್ಬಿಡುತ್ತೆ ಇದನ್ನು ತಿಂದರೆ, ಅದ್ಭುತ. ಖಾರವಾಗಿ ಮಟನ್ ಅಂತೂ ಸೂಪರಾಗಿ ಬೆಂದೋಗಿದೆ ಇದರಲ್ಲೂ ಕೂಡ. ಆಮೇಲೆ ಕರ್ಬೇವಿನ ಸೊಪ್ಪು ಫ್ಲೇವರ್ ಇಂಟೆನ್ಸಾಗಿ ಬರುತ್ತೆ, ಇಂಟೆನ್ಸಾಗಿ. ಸೆಕೆಂಡ್ ಮಸ್ಟ್ ಟ್ರೈ ಡಿಶ್ಶು. ಫಸ್ಟ್ ಬಂದ್ಬಿಟ್ಟು ಮಟನ್ ಕುರ್ಮಾ ಸಾರು, ಅದು ಫಸ್ಟು ರೆಕಮೆಂಡೇಷನ್. ಇದು ಸೆಕೆಂಡ್ ರೆಕಮೆಂಡೇಷನ್. ಅಲ್ಟಿಮೇಟ್ ಆಗಿದೆ. ಈ ಡ್ರೈ ಪ್ರಿಯರ್ಗೆ ಜ್ಯೂಸ್ ಇದ್ಬಿಟ್ರೆ ಸೈಡಲ್ಲಿ ಅಲ್ಟಿ ಕಾಂಬಿನೇಷನ್ ಇದಂತೂ. ಈಗ ಫೈನಲಾಗಿ ಸ್ಟಾರ್ಟರ್ಸಲ್ಲಿ ಮಣ್ಣೀರಿ ಡ್ರೈ ತುಂಬ ಕಡೆ ಸಿಗೋದಿಲ್ಲ, ಇಲ್ಲಿ ಸ್ಪೆಷಲಾಗಿ ಅದೇ ಅಂತ ಒಂದು ಸಪ್ರೇಟಾಗಿ ಡಿಶ್ ಮಾಡ್ತಾರೆ. ತುಂಬ ಕಡೆ ಏನು ಮಾಡ್ತಾರೆ, ಲಿವರಲ್ಲಿ ಮಿಕ್ಸ್ ಮಾಡಿ ಹಾಕ್ಬಿಟ್ಟಿರ್ತಾರೆ. ಇದು ಟೇಸ್ಟ್ ಮಾಡುವ. ಸ್ಮೋಕಿ ಫ್ಲೇವರ್ ಇದೆ ಇದರಲ್ಲಿ, ಸ್ಮೋಕಿ ಫ್ಲೇವರ್ ಸುಟ್ಟಿರೋ ಥರ. ಸೈಡಲ್ಲೆಲ್ಲ ನೋಡ್ಬೋದು, ಇಲ್ಲಿ ಬ್ಲ್ಯಾಕಾಗಿ ಪೆಪ್ಪರ್ದು ಖಾರ, ಮಣ್ಣೀರಿ ಚೆನ್ನಾಗಿ ಬೆಂದು ಹೋಗ್ಬಿಡಿ. ಸ್ಮೋಕಿ ಫ್ಲೇವರ್ ಜಾಸ್ತಿ, ಸುಟ್ಟಿರೋ ಎಫೆಕ್ಟ್. ಚೆನ್ನಾಗಿದೆ, ಡಿಫ್ರೆಂಟ್ ಆದ ಡಿಶ್ಶು. ಈಗ ನೀಟಾಗಿ ಖಾಲಿ ಮಾಡಿಬಿಟ್ಟು ಮೈನ್ ಕೋರ್ಸ್ಗೆ ಜಂಪ್ ಆಗುವ ಬಿರಿಯಾನಿ. ಸೊ ಈಗ ಫೈನಲಾಗಿ ಬಿರಿಯಾನಿ ಟೇಸ್ಟ್ ಮಾಡುವ. ಮಟನ್ ಬಿರಿಯಾನಿನ ಸ್ವಲ್ಪ ಬಡಿಸ್ಕೊಂಡಿದ್ದೀನಿ ನನ್ನ ಪ್ಲೇಟಲ್ಲಿ. ರೈಸ್ ತಿನ್ಬಿಡೋಣ ಫಸ್ಟು. ಆಗುತ್ತಾ? ಚೆನ್ನಾಗಿದೆ. ದೊನ್ನೆ ಬಿರಿಯಾನಿ ಬೆಂಗಳೂರಲ್ಲಿ ಯಾವ ಥರ ಸಿಗುತ್ತೆ ಸೇಮ್ ಟೇಸ್ಟ್. ಇದು ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಸೆಟಲ್ಗೆ ಸ್ವಲ್ಪ ಮಸಾಲೆ ಭರಿತವಾಗಿ ಆ ಸೊಪ್ಪಿನ ಫ್ಲೇವರ್ ಸ್ವಲ್ಪ ಯಥೇಚ್ಛವಾಗಿ ಬರುತ್ತೆ.
ಸ್ವಲ್ಪ ಸ್ಪೈಸಿನೆಸ್ ಕೂಡ ಇದೆ, ಖಾರವಾಗಿ ಅದ್ಭುತ. ಸೋಮ್ ಕಾಳುಗಳು ಮಧ್ಯ ಮಧ್ಯೆ ಸಿಗ್ತಾ ಇರುತ್ತೆ ಫ್ಲೇವರು. ಮಟನ್ ಫ್ಲೇವರ್ ಕೂಡ ರೈಸು ಚೆನ್ನಾಗಿ ಹಿಡಿದಿದೆ, ಮಟನ್ ಪೀಸಸ್ ಚೆನ್ನಾಗಿ ಬೆಂದಿದೆ ಬಿರಿಯಾನಿನಲ್ಲಿ. ಪರ್ಫೆಕ್ಟ್. ಅಲ್ಲಿ ಮುಳೆ ಬಟ್ಟೆ ಬಿಸಿನಂಗೆ ಬಿಚ್ಚೋಯ್ತು ಮಾಂಸ ಮೂಳೆಯಿಂದ. ನಾನು ವೆಯ್ಟ್ ಮಾಡ್ತಾ ಇರೋದು ಅನ್ನೋದ ಜೊತೆ ಮಟನ್ ಸಾರು ಕಲ್ಸ್ಕೊಂಡು ತಿನ್ನಬೇಕು. ಇದನ್ನು ತಿಂದು ಮನಸ್ತೃಪ್ತಿ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್. ನಾನು ಸೊ ಫೈನಲಿ ನೀವೇನಾದರೂ ಸುತ್ತಮುತ್ತ ಇದ್ದೀರಾ ಇನ್ನೂ ಟೇಸ್ಟ್ ಮಾಡಿಲ್ಲ ಅಂದರೆ ಮಸ್ಟ್ ವಿಸಿಟ್ ಜಾಗ ಮಟನ್ಗೆ ಅಂತೂ ಮಸ್ಟ್ ರೆಕಮೆಂಡ್ ಮಾಡ್ತೀನಿ. ಅದರಲ್ಲಿ ಹೇಳಿದ್ದು ಮೀಲ್ಸ್ ಮಟನ್ ಊಟ ತೊಗೊಳ್ಳಿ. ಮಟನ್ ಕುರ್ಮಾ ಸಖತ್ತಾಯಿತು. ಸೊ ಒಬ್ಬೊಬ್ಬರೇ ಬಂದಾಗ ಅದನ್ನು ಆರಾಮಾಗಿ ತೊಗೊಂಡು ಒಂದು ಯಾವುದೋ 2-3 ಸ್ಟಾರ್ಟರ್ಸ್ ತೊಗೊಂಡು ತಿನ್ನಬೇಕು. ಮಟನ್ ಪ್ರಿಯರು ಮಟನ್ ಬಿಟ್ಟು ಬೇರೆ ಟ್ರೈ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಮಟನ್ ತಿಂದಿರೋರು ನಾಟಿ ಕೋಳಿ ಕುರ್ಮಾ ಚೆನ್ನಾಗಿತ್ತು. ಅದರಲ್ಲೂ ಫುಲ್ ಮೀಲ್ಸ್ ಬರುತ್ತೆ ನಾಟಿ ಕೋಳಿನಲ್ಲಿ. ಸೊ ಅದನ್ನು ಟ್ರೈ ಮಾಡ್ಬೋದು. ಇಲ್ಲಿ ಏನು ಅಂದರೆ ಫುಲ್ ಮೀಲ್ಸ್ ಅಂದರೆ ಮುದ್ದೆ ಮತ್ತು ರೈಸು ಅನ್ಲಿಮಿಟೆಡು ಮತ್ತೆ ಬಡಿಸ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಕ್ವಾಂಟಿಟಿ ಕೊಟ್ಟಿರ್ತಾರೆ. ಮುದ್ದೆನೂ ಅಷ್ಟೇ ಚಿಕ್ಕದಾಗಿರುತ್ತೆ. ಸೊ ದೊಡ್ಡ ವೇಸ್ಟ್ ಆಗುತ್ತೆ ಅಂತ ಚಿಕ್ಕದಾಗಿರುತ್ತೆ. ಫಸ್ಟೇ 2 ಕೊಟ್ಟಿರ್ತಾರೆ. ಆಮೇಲೆ ನಿಮ್ಗೆ ಬೇಕಾದ್ರೆ ಇನ್ನೊಂದು ಮುದ್ದೆ ತಿನ್ಬೋದು ಸ್ಟಾರ್ಟರ್ಸಲ್ಲಿ. ನೆಕ್ಸ್ಟು ಇದು ರೆಕಮೆಂಡೇಷನ್ ಬಂದು ಫಸ್ಟ್ ರೆಕಮೆಂಡೇಷನ್ನು ಮಟನ್ ಕುರ್ಮಾ, ಸೆಕೆಂಡ್ ರೆಕಮೆಂಡೇಷನ್ ಬಂದುಬಿಟ್ಟು ಮಟನ್ ಪೆಪ್ಪರ್ ಡ್ರೈ ಅಲ್ಟಿಮೇಟ್ ಆಗಿತ್ತು, ಖಾರವಾಗಿ ಇದರಲ್ಲಿ ಸ್ಪೈಸಿಯಾಗಿ. ಇನ್ನು ಬೋಟಿ ಮತ್ತು ಚಿಕನ್ ಫ್ರೈ ಸಟಲಾಗಿತ್ತು, ಜಾಸ್ತಿ ಮಸಾಲೆ ಇರಲಿಲ್ಲ, ಜಾಸ್ತಿ ಸ್ಪೈಸಿ ಇರಲಿಲ್ಲ, ಸಟಲಾಗಿ ಲೈಟಾದ ಖಾರ ಚೆನ್ನಾಗಿತ್ತು. ಆಮೇಲೆ ಕಬಾಬು ಫುಲ್ ನ್ಯಾಚುರಲಾಗಿ ಕ್ರಿಸ್ಪಿಯಾಗಿ ಲೈಟಾಗಿ ಟ್ಯಾಂಗಿ ಲೈಟಾಗಿ ಖಾರ. ಸೊ ಒಂದು ಒಳ್ಳೆಯ ಊಟ, ಹೊಟ್ಟೆ ತುಂಬ ತಿನ್ನಬೇಕು. ಪ್ಲಸ್ಸು ಜಾಸ್ತಿ ಹೊಟ್ಟೆ ಭಾರ ಆಗಬಾರ್ದು ಅಂದರೆ ಮಸ್ಟ್ ರೆಕಮೆಂಡ್ ಜಾಗ. ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಸೊ ಯಾಕಂದರೆ ಟ್ರಾವೆಲ್ ಮಾಡ್ತಾಯಿದ್ರು ಮಧ್ಯಾಹ್ನ ಟೈಮಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರೆ ಒಂದು ನಾನ್ ವೆಜ್ ಊಟ ತಿನ್ನಬೇಕು ಅಂದರೆ ನಿಲ್ಲಿಸಿ, ಅಥವಾ ಸುತ್ತಮುತ್ತ ಇದ್ದೀರಾ ಇನ್ನೂ ಈ ಜಾಗದ ಬಗ್ಗೆ ಗೊತ್ತಿಲ್ಲ ಒಂದು ಸಲ ಒಂದು ಟ್ರೈ ಔಟ್ ಹೇಗಿತ್ತು ಅಂತ ತಿಳಿಸಿ ನಮಗೂ. ಆಮೇಲೆ ವೀಡಿಯೋನ ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ, ಅವಾಗ ಇನ್ಫಾರ್ಮೇಷನ್ ಎಲ್ಲರೂ ಗೊತ್ತಾಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ವೀಡಿಯೋಸ್ ಬೇಕಾದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.